ಅಂತಿಮ ಘಟ್ಟಕ್ಕೆ ತಲುಪಿದೆ ಮೊದಲ ಹಂತದ ಚುನಾವಣೆ. ಇಂದು ಸಂಜೆ 5 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ. ನೋಡಿ, ಶುಕ್ರವಾರ ಮೊದಲ ಹಂತದ ಮತದಾನ, ಪ್ರಜಾಪ್ರಭುತ್ವದ ಹಬ್ಬ. ಇವತ್ತು ಸಂಜೆ 5 ಗಂಟೆವರೆಗೂ ಮಾತ್ರ ಅವಕಾಶ ಇದೆ ಬಹಿರಂಗ ಪ್ರಚಾರಕ್ಕೆ. ಶುಕ್ರವಾರ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ನಡೆಯುತ್ತೆ. ದಕ್ಷಿಣ ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತೆ. ಚುನಾವಣೆ ಹಿನ್ನೆಲೆ ಎಲ್ಲೆಡೆ ಪೊಲೀಸರಿಂದ ಹೈ ಅಲರ್ಟ್ ತೆಗೆದುಕೊಳ್ಳಲಾಗಿದೆ. ಸಂಜೆ 5 ಗಂಟೆಯಿಂದ ನಾಳೆವರೆಗೂ ಮನೆ ಮನೆ ಪ್ರಚಾರಕ್ಕೆ ಅವಕಾಶ ಇದೆ. ಇಂದು ಸಂಜೆ 6 ಗಂಟೆಯಿಂದ ಮದ್ಯ ಮಾರಾಟವೂ ಕೂಡ ಬಂದ್ ಆಗಿರುತ್ತೆ. 3 ದಿನ ಅಂದರೆ ಶುಕ್ರವಾರ ಮಧ್ಯರಾತ್ರಿವರೆಗೂ ಕೂಡ ಮದ್ಯ ನಿಮಗೆ ಸಿಗೋದಿಲ್ಲ. ಅಂತಿಮ ಹಂತದ ಒಂದು ತಯಾರಿಗಳೆಲ್ಲವೂ ಕೂಡ ಇವತ್ತು ಸಂಜೆ 6 ಗಂಟೆ ಅಂತ ಅಂದ್ಕೊಳ್ಳೋಣ. ಏನಾಗಿರುತ್ತೆ ಅಂತ ಹೇಳಿದ್ರೆ, ಈಗ ನೋಡಿ, ಬೇರೆ ಬೇರೆ ಕ್ಷೇತ್ರಗಳಿಂದ ನಾಯಕರು ಬಂದು ಠಿಕಾಣಿ ಹೂಡಿರ್ತಾರೆ. ತಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡಕ್ಕೆ ಬಂದಿರ್ತಾರೆ. ಅವರೆಲ್ಲರೂ ಕೂಡ ಈಗ ಕ್ಷೇತ್ರವನ್ನು ಬಿಟ್ಟು ತೆರಳಬೇಕು. ಯಾರೂ ಇರಂಗಿಲ್ಲ ಕ್ಷೇತ್ರದಲ್ಲಿ. ಅಭ್ಯರ್ಥಿನ ಬಿಟ್ಟು ಎಲ್ಲರೂ ಅವರವರ ಊರಿಗೆ ತೆರಳಬೇಕು. 48 ಗಂಟೆಗಳ ಒಳಗೆ ಎಲ್ಲವೂ ಕೂಡ ಇದು ಕ್ಲಿಯರ್ ಆಗಬೇಕು. ಸಂಜೆ 6 ಗಂಟೆಯಿಂದ ಮನೆ ಮನೆ ಪ್ರಚಾರಕ್ಕೆ ಮಾತ್ರ ಅವಕಾಶ ಇರುತ್ತೆ. ಓನ್ಲಿ ಅಭ್ಯರ್ಥಿಗಳಷ್ಟೇ. ಬೇರೆ ಬೇರೆ ನಾಯಕರು, ಪಕ್ಕದ ಕ್ಷೇತ್ರದವರು, ಮುಖಂಡರು, ಅವರಿಗೆಲ್ಲ ಅವಕಾಶ ಇರೋದಿಲ್ಲ. ಸ್ಥಳೀಯ ಕಾರ್ಯಕರ್ತರೊಂದಿಗೆ ಅಭ್ಯರ್ಥಿ ಮನೆ ಮನೆಗೆ ಪ್ರಚಾರಕ್ಕೆ ತೆರಳುವಂತಹ ಅವಕಾಶಗಳಿರುತ್ತೆ. ನೋಡಿ, ಅಬ್ಬರದ ಪ್ರಚಾರ. ಈ ಬಾರಿ 14 ಲೋಕಸಭಾ ಕ್ಷೇತ್ರಗಳು ಕೂಡ ಅಷ್ಟೇ ರಣಕಣದಿಂದ ಕೂಡಿದ್ದಾವೆ. ದಕ್ಷಿಣ ಕರ್ನಾಟಕದ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ಬಾರಿ ನೇರವಾದಂಥ ಸ್ಪರ್ಧೆ ಇದೆ. ಜೊತೆಗೆ ಮದ್ಯ ಮಾರಾಟವೂ ಕೂಡ ಬಂದಾಗಿರುತ್ತೆ. ಮದ್ಯ ಪ್ರಿಯರಿಗೂ ಕೂಡ ಈಗ ಶಾಕು. ಯಾಕಂದರೆ ಎಲೆಕ್ಷನ್ ದಿನ ಏನಿದೆ, ಅದಾದಮೇಲೆ ಮರುದಿನ ಮಧ್ಯರಾತ್ರಿವರೆಗೂ ಕೂಡ ನಿಮಗೆ, ಶುಕ್ರವಾರ ಮಧ್ಯರಾತ್ರಿವರೆಗೂ ಮದ್ಯವೂ ಕೂಡ ಸಿಗೋದಿಲ್ಲ. ಹಾಗಾಗಿ ಅಭ್ಯರ್ಥಿಗಳು ಈಗ ಎಲ್ಲ ಕಡೆಗಳನ್ನು ಕೂಡ ಭರ್ಜರಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಇವತ್ತು ಕೊನೆ ದಿನ ಆಗಿರೋದ್ರಿಂದಾಗಿ ಇವತ್ತು ಎಲ್ಲ ಪಕ್ಷದವರು ಕೂಡ ಸಹಜವಾಗಿಯೇ ಒಂದು ದೊಡ್ಡ ಮಟ್ಟದ ಪ್ರಚಾರವನ್ನು ಮಾಡ್ತಾರೆ. ಸಭೆ ಆಗಿರ್ಬೋದು, ಸಮಾರಂಭಗಳಾಗಿರ್ಬೋದು, ಬಹಿರಂಗ ರ್ಯಾಲಿ ಆಗಿರ್ಬೋದು, ರೋಡ್ ಶೋಗಳಾಗಿರ್ಬೋದು. ಯಾಕಂದರೆ ನೆಕ್ಸ್ಟು ನಾಳೆ ನಮಗೆ ನೋಡೋಕ್ಕೆ ಸಿಗೋದಿಲ್ಲ. ಮನೆ ಮನೆಗೆ ಮಾತ್ರ ಪ್ರಚಾರಕ್ಕೆ ಅವಕಾಶ ಇರುತ್ತೆ. 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಶುಕ್ರವಾರ ನಡೆಯುತ್ತೆ. ಬೆಂಗಳೂರು ರೂರಲು, ಬೆಂಗಳೂರು ಸೆಂಟ್ರಲು, ಜೊತೆಗೆ ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು, ಹಾಸನ, ತುಮಕೂರು, ಈ ಎಲ್ಲ ಭಾಗಗಳಲ್ಲಿ ಎಲೆಕ್ಷನ್ ಆಗುತ್ತೆ, ವೋಟಿಂಗ್ ನಡೆಯುತ್ತೆ. ಹಾಗಾಗಿಯೇ ಇವತ್ತು ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನ ಆಗಿರೋದ್ರಿಂದಾಗಿ ಅಂತಿಮ ಹಂತದ ಕಸರತ್ತನ್ನು ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ. ಈ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ತಮ್ಮದೇ ಆದಂಥ ರಣತಂತ್ರಗಳನ್ನು ನಾಯಕರು ಹೆಣಿತಾ ಇದ್ದಾರೆ. ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಕಾಂಗ್ರೆಸ್ನವರು ಪ್ಲಾನ್ ಮಾಡ್ತಿದ್ರೆ 14ರಲ್ಲಿ ನಾವು ಕೂಡ 10 ಗೆಲ್ತೀವಿ ಅನ್ನುವಂಥ ನಿರೀಕ್ಷೆಯಲ್ಲಿ BJP JDSನವರು ಇದ್ದಾರೆ. ಈಗ ಮೈತ್ರಿ ಮಾಡಿಕೊಂಡಿರೋದ್ರಿಂದಾಗಿ ಸಹಜವಾಗಿಯೇ ಅವ್ರಿಗೆ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಕಾಂಗ್ರೆಸ್ಗೂ ಕೂಡ ಸರ್ಕಾರ ಹೊಡೆದಿರೋದ್ರಿಂದಾಗಿ, ಸಾಧನೆಗಳ ಮೂಲಕ ಚುನಾವಣೆಗೆ ಹೋಗ್ತಾ ಇರೋದ್ರಿಂದಾಗಿ ಅವರು ಕೂಡ ಗೆಲುವಿನ ಭರವಸೆಯಲ್ಲಿದ್ದಾರೆ. ನೇರವಾಗಿ ಸ್ಪರ್ಧೆ. ನಾವು 14 ಲೋಕಸಭಾ ಕ್ಷೇತ್ರಗಳನ್ನು ಒಮ್ಮೆ ರೌಂಡ್ ಹಾಕೊಂಡ್ಬಂದರೆ ಗೊತ್ತಾಗುತ್ತೆ ಅಲ್ಲಿಯ ವಾತಾವರಣ ಹೇಗಿರುತ್ತೆ ಅಂಥೇಳಿ. ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಇದು, ಮತದಾನ. ಲೋಕಸಭಾ ಚುನಾವಣೆಯ ಮೊದಲ ಹಂತ ಕರ್ನಾಟಕದಲ್ಲಿ ಶುಕ್ರವಾರ ನಡೆಯಲಿದೆ. ಇವತ್ತು ಮನೆ ಮನೆಗೆ ಪ್ರಚಾರ ಮಾಡಲಿಕ್ಕೆ ಸಂಜೆ ಮೇಲೆ ಅವಕಾಶ ಇರುತ್ತೆ. ಬೇರೆ ಬೇರೆ ಕ್ಷೇತ್ರದಿಂದ ಬಂದಂತಹ ಗಣ್ಯರು ಅಥವಾ ಅವರ ಹೈಕಮಾಂಡ್ ನಾಯಕರು ಯಾರು ಕೂಡ ಕ್ಷೇತ್ರದಲ್ಲಿ ಇರೋ ಹಾಗಿಲ್ಲ. ಮದ್ಯ ಮಾರಾಟವೂ ಕೂಡ ಶುಕ್ರವಾರ ಮಧ್ಯರಾತ್ರಿವರೆಗೂ ಬಂದಾಗಿರುತ್ತೆ, ಅಂದರೆ 3 ದಿನಗಳ ಕಾಲ. ಬಟ್ ಈಗ ಪೊಲೀಸರು ಕೂಡ ಎಲ್ಲ ಕಡೆ ಅಲರ್ಟನ್ನು ಮಾಡಿದ್ದಾರೆ. ಬಂದೋಬಸ್ತನ್ನು ಕೂಡ ಹೆಚ್ಚಳ ಮಾಡಲಾಗಿದೆ. ಮತದಾನದ ಮತಗಟ್ಟೆಯ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸೋದಾಗಿರ್ಬೋದು, ಅದರ ಜೊತೆಗೆ ಪ್ಯಾರಾಮಿಲಿಟರಿ ಆಗಿರ್ಬೋದು, ಮತದಾನಕ್ಕೆ ಸಕಲ ವ್ಯವಸ್ಥೆಗಳಾಗಿರ್ಬೋದು, ಅಂದರೆ ಶುರುವಾಗುತ್ತೆ. ಈಗ ನಾವು ಇವತ್ತು ಸಂಜೆಯಿಂದಲೇ ಎಲ್ಲ ತಯಾರಿಗಳು ಶುರುವಾಗುತ್ತೆ. EVM ಮಷಿನ್ಗಳನ್ನು ತೆಗೆದುಕೊಂಡು ಹೋಗೋದು, ಅಲ್ಲಿ ಸಿಬ್ಬಂದಿ ನಿಯೋಜನೆ ಮಾಡೋದು, ಮತಗಟ್ಟೆಗಳನ್ನು ರೆಡಿ ಮಾಡೋದು, ಜೊತೆಗೆ ಅಲ್ಲಿ ಎಲ್ಲೆಲ್ಲಿ ಮತಕೇಂದ್ರಗಳು ಲೋಪದೋಷಗಳಾಗದಂತೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಇವತ್ತು ಸಂಜೆಯಿಂದ ಚುನಾವಣಾ ಅಧಿಕಾರಿಗಳು ಮಾಡಿಕೊಳ್ಳಲಿದ್ದಾರೆ. ನೋಡಿ, 5 ವರ್ಷಕ್ಕೊಮ್ಮೆ ಬರುವಂತಹ ಒಂದು ಚುನಾವಣೆ ಆಗಿರೋದ್ರಿಂದಾಗಿ
ಪ್ರತಿಯೊಬ್ಬರೂ ಕೂಡ ಮತವನ್ನು ಹಾಕಲೇಬೇಕಾಗಿದೆ. ಅದು ನಮ್ಮ ಆದ್ಯ ಹಕ್ಕು ಕೂಡ ಹೌದು, ಕರ್ತವ್ಯ ಕೂಡ ಹೌದು. ಬಟ್ ಶುಕ್ರವಾರದ ಈ ಒಂದು ಹಬ್ಬಕ್ಕೆ ಇಡೀ ರಾಜ್ಯವೇ ಕಾತರದಿಂದ ಕಾಯ್ತಾ ಇದೆ. ಅದರಲ್ಲೂ 14 ಲೋಕಸಭಾ ಕ್ಷೇತ್ರದ ಮತದಾರರು